ನೋಡಿ ಫ್ರೆಂಡ್ಸ್, 10 ರೂಪಾಯಿ ಆಟೋಕ್ಕೆ, ಬಸ್ಸಿಗೆ 7 ರೂಪಾಯಿ, 3 ರೂಪಾಯಿ ಉಳ್ಸಕ್ಕೆ. 321 ನಾಷ್ಟ ಒಂದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ತೋರು ಕೆಟ್ಟ ಬೇಕಾದ್ರೆ ತೋರಿ, ಒಟ್ಟ ನಾಚಬಾರ್ದು ತೋರಿ. ಹೌದೌದು, ನಾನೇ ಇದ್ದಿದ್ದಿಲ್ಲ, ನಾನು ಜುಬ್ಲಿ ಸರ್ಕಿಲ್. ಭಕ್ತಿ ಹೆಚ್ಚಾಗಿ ಇವ್ನು ಕರ್ಕೊಂಡ್ ಬಿಟ್ಟಾನ. ಹೌದು, ಈಗ ನಾವು ಸಿದ್ಧಾರ್ಥ ಮಠದ ಕಡೆ, ಸಿದ್ಧಾರ್ಥ ಪ್ರಸಾದ್ ಕಡೆ ಗೊತ್ತಿಲ್ಲ. ಆಮೇಲೆ ನೋಡಿ ಗೈಸ್, ನಾವೀಗ ಸಿದ್ಧಾರ್ಥ ಮಠಕ್ಕೆ ಹೋಗ್ತಾ ಇದೀವಿ. ನಾವು ನಮ್ಮ ಫ್ರೆಂಡ್ಸ್ ಒಂದು 4 ಜನ ಹೋಗ್ತಾ ಇದೀವಿ. 8 ಜನ ಅಂತ. 7 ಜನ. ಸಿದ್ಧಾರ್ಥ ಪ್ರಸಾದ್ ನಮ್ಮ ಜೊತೆ 8 ಜನ. ಹೌದೌದು. ನನ್ನ ಹಿರಿಯಣ್ಣ. ಹಿರಿಯಣ್ಣ ಇವ್ರು ನಮ್ಮ ಸುರೇಶ್ವರ್ ಅಂತಂದ ಇವತ್ತು ಇಲ್ಲಿ ಬುಕ್ ತರ್ತಿದ್ರಿ ಇವ್ರು, ಬೈ ಮಿಸ್ ಆಗಿ ಮಾಡ್ಕೊಂಡಿದ್ದಾರೆ. ತಲೆಗವ ಚಿಕ್ಕೋಡಿ ಸಾವುಕಾರ ನೋಡ್ತೀನಿ ಗುರು, ಆಲ್ರೆಡಿ ಆನೆಕೊಂಡಾನಂಗೈತಿ ಪರಿಸ್ಥಿತಿ. ಅವನ್ಗೆ ರೇನ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದೀವಿ ನಾವು ಫ್ರೆಂಡ್ಸ್. ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ನಮಃ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹುಬ್ಬಳ್ಳಿಯ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಭೇಟಿ ನೀಡೋಣ. ಹುಬ್ಬಳ್ಳಿಯ ಈ ಪುಣ್ಯಕ್ಷೇತ್ರಕ್ಕೆ ಪ್ರತಿದಿನವೂ ನೂರಾರು ಭಕ್ತರು ಬಂದು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಸರಳ ಜೀವನ, ಭಕ್ತಿ, ಜ್ಞಾನ ಮತ್ತು ಮಾನವೀಯತೆಯ ಸಂದೇಶವನ್ನು ಜನರಿಗೆ ಸಾರಿದ ಮಹಾನ್ ಸಂತರು. ಈ ಮಠದ ಆವರಣಕ್ಕೆ ಕಾಲಿಟ್ಟ ತಕ್ಷಣವೇ ಇಲ್ಲಿನ ಶಾಂತವಾದ ವಾತಾವರಣ ಮತ್ತು ಆಧ್ಯಾತ್ಮಿಕ ಅನುಭವ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಇಲ್ಲಿ ಭಕ್ತರು ಸ್ವಾಮಿಗಳ ದರ್ಶನ ಪಡೆದು ಪೂಜೆ ಸಲ್ಲಿಸಿ ತಮ್ಮ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಭಕ್ತಿ ಇರುವ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬ ಅನುಭವವು ಈ ಪುಣ್ಯಕ್ಷೇತ್ರದಲ್ಲಿ ಕಾಣಬಹುದು. ನೀವು ಕೂಡ ಹುಬ್ಬಳ್ಳಿಗೆ ಬಂದಾಗ ಸಮಯ ಮಾಡಿಕೊಂಡು ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಸ್ವಾಮಿಗಳ ಆಶೀರ್ವಾದ ಪಡೆಯಿರಿ. ನಾವು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿ ಇಲ್ಲಿನ ಪವಿತ್ರ ವಾತಾವರಣವನ್ನು ಅನುಭವಿಸಿ ಪ್ರಸಾದವನ್ನು ಸ್ವೀಕರಿಸಿದೆವು. ಮಠದ ಶಾಂತ ವಾತಾವರಣ ಮತ್ತು ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ ಮನಸ್ಸಿಗೆ ತುಂಬಾ ನೆಮ್ಮದಿ ನೀಡುತ್ತದೆ. ಇಲ್ಲಿ ಸಿಗುವ ಪ್ರಸಾದ ಕೇವಲ ಆಹಾರವಲ್ಲ, ಭಕ್ತಿಯಿಂದ ನೀಡುವ ಪ್ರಸಾದ ಎಂಬ ಭಾವನೆ ಮನಸ್ಸಲ್ಲಿ ಮೂಡಿತು. ಎಷ್ಟೇ ಹೇಳಿ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಲಾಗ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೇಳುತ್ತೇನೆ. ನಮಸ್ಕಾರ, ಮತ್ತೆ ಸಿಗೋಣ. ಒಂದು ಗ್ರೂಪ್ ಮಾಡ್ರಿ. ಇನ್ನೊಂದು ಎಲ್ಲಿದ್ರೆ ನನ್ನ ಪೊಲೀಸ್